ಎಲ್ರಿಗೂ ನಮಸ್ಕಾರ. ನನಗೆ ಡೇವಿಡ್ ಅಂದರೆ ತುಂಬ ಆತ್ಮೀಯ. ಡೇವಿಡ್ ಸಿನಿಮಾ ಪೆನ್ ಡ್ರೈವ್ ಸಿನಿಮಾ ಮಾಡಾದ್ಮೇಲೆ ನನಗೆ ಹೇಳಿದ್ರು, ಒಂದಿನ ಶೂಟಿಂಗ್ ಕರೆದಿದ್ರು. ಆ್ಯಕ್ಚುಲಿ ನಾನು ಅವತ್ತು ಶೂಟಿಂಗ್ ಹೋಗಿದ್ದೆ. ಸೈಕಾದೆ ಕಿಶನ್ ಪಾಪ ಮಾಡ್ತಾ ಇದ್ದ. ನಾನು ಅವಲ್ಲಿ ಹೇಳಿದೆ, ಐಸ್ ಪ್ಯಾಕ್ ಇಟ್ಕೊಂಡು ನಡೆಯೋಕ್ಕೆ ಆಗ್ತಾ ಇಲ್ಲ. ರಿಯಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಸಿದ್ದಾರೆ ಡೈರೆಕ್ಟರ್, ಡ್ಯಾನ್ಸ್ ಮಾಸ್ಟ್ರು. ಯಾಕೆಂದರೆ ಒಂದು ಕ್ರಿಯೇಟಿವ್ ಗೊತ್ತೇ ಆಗಲ್ಲ. ಹುಡುಗ ಅವತ್ತು ಕೋಲ್ ಹಿಡ್ಕೊಂಡು ಐಸ್ ಪ್ಯಾಕ್ ಹಾಕೊಂಡು ಒಂದು ಶಾರ್ಟ್ ಆಗ್ತಾ ಇಷ್ಟ ತಿರ್ಗಾ. ನಾನು ನೋಡ್ಬಿಟ್ಟು ಹೇಳಿದೆ, ಬೇಡ ಪ್ಯಾಕಪ್ ಮಾಡೋದಿಲ್ಲ ಸರ್. ಯಾಕೆಂದರೆ ಒಬ್ಬ ಆರ್ಟಿಸ್ಟ್ಗೆ ನಿರ್ಮಾಪಕಕ್ಕೆ ತೊಂದರೆ ಆಗಬಾರ್ದು ಅಂತ ಅಷ್ಟು ರಿಸ್ಕ್ ತೊಗೊಂಡ್ಬಾರ್ದ್ರು. ಈ ಥರ ಇದ್ದರೆ ನಿರ್ಮಾಪಕ ಉಳಿತಾನೆ. ಇವತ್ತಿನ ದಿನ ಕೆಲವರು ಕೊಡೋ ಟಾರ್ಚರ್ಗೆ ಸಿನಿಮಾ ಮಾಡೋಕ್ಕೆ ಆಗಲ್ಲ. ಸಿನಿಮಾ ಮಾಡೋದು ತುಂಬ ಕಷ್ಟಕರ ಆಗ್ಬಿಡ್ತದೆ. ಅದೇ ದೇಶಕ್ಕೆ ಗೊತ್ತು, ನಾನೇನು ಹೇಳಿದ್ದು. ಇನ್ನೊಂದೇನು ಬೇರೆ ಹೇಳ್ತೀನಿ. ಈ ಸಿನಿಮಾನ ರಿಲೀಸ್ ಮಾಡೋಕೆ ಅಂತ ತುಂಬ ಓಡಾಡ್ತಿದ್ದಾಗ ನಾನು ಡೇವಿಡ್ಗೆ ಹೇಳಿದೆ. ಡೇವಿಡ್ಗಿಂತ ಜೊತೆಲಿ ಹನುಮಂತು ಅಂತ ಪಾಪ ನಿರ್ಮಾಪಕರು ಹನುಮಂತರಾಜರು ಬಂದರು. ಅವ್ರು ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಒಬ್ಬ ಬಿಲ್ಡರು ಒಂದು ಸಿನಿಮಾಗೆ ಬಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಟೈಗರ್ ವೆಂಕಟೇಶ್ ಕರ್ಕೊಂಡ್ಬಂದು ಪರಿಚಯ ಮಾಡಿಕೊಟ್ಟಂದ್ರು. ನನಗೆ ಇವಾಗ ಒಂದು ಖುಷಿ ಆಯಿತು. ಟೈಗರ್ ವೆಂಕಟೇಶ್ ಅವರು ಹೇಳಿದ್ರಲ್ಲ, ಲಯನ್ನು, ಒಬ್ಬ ನಿರ್ಮಾಪಕ ಬಂದು ನನಗೆ ತುಂಬ ಅನ್ಯಾಯ ಆಗಿದೆ, ಅವ್ರಿಗೆ ಅನ್ಯಾಯ ಆಗಬಾರ್ದು, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿದಾಗ ಅದು ನನಗೆ ತುಂಬ ಖುಷಿ ಆಯಿತು. ಯಾವುದೇ ನಿರ್ಮಾಪಕ ಬಂದಾಗ ನಾನು ಪ್ರತಿಯೊಬ್ಬರು ಯಾವ ರೀತಿ ಸಹಾಯ ಮಾಡೋಕ್ಕೂ ನಾನು ಮಾಡ್ತೀನಿ. ಇವತ್ತಿನ ಎಲ್ಲ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ, ನನಗೇನು ಸಿಗುತ್ತೆ ಅಂತಾರೆ. ನಾನು ಹೇಳಿದೆ, ನಿರ್ಮಾಪಕ ಒಳ್ಳೇದಾಗಬೇಕು ಅಂತ ಅದು ನನ್ನ ಮೈಂಡಲ್ಲೇ ಇರ್ತದೆ. ನಾನೇ ನಮ್ಮ ಚಂದನ್ ಸುರೇಶ್ ಅವ್ರು ಕರೆದು ಈ ಸಿನಿಮಾನ ತುಂಬ ಚೆನ್ನಾಗಿ ರಿಲೀಸ್ ಮಾಡಬೇಕು, ಯಾವ ಕಾರಣಕ್ಕೂ ಎಲ್ಲೂ ಕೊರತೆ ಆಗಬಾರ್ದು, ನಿನಗೆ ಏನು ತೊಗೊಳ್ದಿರೋ ಚಿಂತೆ ಸಿನಿಮಾ ಮಾಡಿಕೊಡು ನಾನೇ ಹೇಳಿ ನಿಂತ್ಕೊಂಡು ಪ್ರೀತಿ ಥಿಯೇಟ್ರು ಪರ್ಸೆಂಟೇಜ್ ಹಾಕೋ ಥರ ಮಾಡಿಸಿ ನೋಡಿಕೊಂಡು ನಿರ್ಮಾಪಕರಿಗೆ ಒಳ್ಳೇದಾಗಬೇಕು ಜನಕ್ಕೆ. ಯಾಕೆಂದರೆ ಒಳ್ಳೆ ಸಿನಿಮಾ ಇದು. ಯಾಕೆಂದರೆ ಡೇವಿಡ್ ಅವರು ನನಗೆ ಗೊತ್ತಿದ್ದಂಗೆ ಬೇಲಿವು ಅಂತ ಒಂದು ಸಿನಿಮಾ ನೋಡಿದೆ. ನಾನು ಸಿನಿಮಾ ನೋಡಿಲ್ಲ, ಅವ್ರ ಸಿನಿಮಾ ನೋಡಿದಾಗ ನನಗೆ ಇಷ್ಟ ಆಯಿತು. ಬೇಲಿವು ತುಂಬ ಇಷ್ಟ ಆಯಿತು. ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಲಿ ನಾನೇ ಓಪನ್ ಆಗೋದಕ್ಕೆ ಈ ಸಿನಿಮಾ ಕೊಡಲೇಬೇಕು ಅಂತ ಅವಾರ್ಡ್ನ ಇಷ್ಟ ಬಿದ್ದೆ. ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು, ಕಂಟೆಂಟ್ ಚೆನ್ನಾಗಿ ನಿರ್ದೇಶನ ಮಾಡಿದ. ಪರವಾಗಿಲ್ಲ, ನಾನು ಡೇವಿಡ್ ಬಗ್ಗೆ ಏನೋ ಅಂದ್ಕೊಂಡಿದ್ದೆ, ತುಂಬ ರೆಸ್ಪೆಕ್ಟ್ ಇತ್ತು. ಈಸ್ ವೆರಿ ಗುಡ್ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ರೆ ಸಿನಿಮಾಗಳು ಚೆನ್ನಾಗಿ ಮಾಡ್ಬೋದು. ಅದಕ್ಕೆ ನಮ್ಮೆಲ್ಲ ಕಲಾವಿದರು ಕೊಡಬೇಕು. ಅದು ತಕ್ಕನಾಗಿ ವೆಂಕಟೇಶ್ ಹೇಳಿದ್ರು, ನಿರ್ಮಾಪಕನಾಗಿ ಅದಕ್ಕೇನು ಒದಗಿಸಿದ್ರೆ ನಮ್ಗೆ ಖುಷಿ, ಯಾವುದು ಕಾಂಪ್ರಮೈಸ್ ಆಗಬಾರ್ದು. ಸಿನಿಮಾನ ಮಾಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡ್ಬಿಟ್ಟು ಸಿನಿಮಾ ಬರಬೇಕು, ಇಲ್ಲ ಮಾಡಬಾರ್ದು ಸಿನಿಮಾ. ಯಾಕೆಂದರೆ ಇವತ್ತು ತುಂಬ ಪೈಪೋಟಿ ಇಡೀ ದೇಶದಲ್ಲಿ. ಕರ್ನಾಟಕದಷ್ಟು ಕಷ್ಟ ಬೀಳ್ತಾರೆ ಪ್ರೊಡ್ಯೂಸರ್ ಬೇರೆ ಯಾರಿಲ್ಲ. ಎಲ್ಲ ಅವ್ರವ್ರ ಭಾಷೆಗಳನ್ನ ಎಲ್ಲ ಅವ್ರವ್ರು ಪ್ರೀತಿಸ್ತಾರೆ. ಮಲಯಾಳಿ ಹೋಗಿ ಜಾಸ್ತಿ ಹೋಗಲ್ಲ ಬೇರೆ ಸಿನಿಮಾಗಳ, ತೆಲುಗುಲ್ ಹೋಗಿ ಬೇರೆ ಹೋಗಲ್ಲ. ನಮ್ಮ ಕರ್ನಾಟಕದಲ್ಲಿ ತಮಿಳು, ಮಲಯಾಳಂ, ಕೇರಳ, ಒರಿಸ್ಸಾ ಎಲ್ಲ ಹೋಗ್ತದೆ. ನಾವು ದುರದೃಷ್ಟಕರ ಏನು ಮಾಡ್ತೀರಾ, ನಮ್ಮ ಪರಿಸ್ಥಿತಿ ಹಂಗಿದೆ. ನಾವು ಅಷ್ಟಕ್ಕೆಲ್ಲ ಫೈಟ್ ಮಾಡಿ ಇವತ್ತು ನಮ್ಮ ಇಂಡಸ್ಟ್ರಿ ಉಳಿದಿದೆ ಅಂದರೆ ನಾವು ಇಲ್ಲ ಬರುತ್ತೆ. ಯಾಕೆಂದರೆ ಇತ್ತೀಚೆಗೆ ಏನಾಗಿದೆ, ತುಂಬ ಜನ ಬಂದು ಸಿನಿಮಾ ಗೊತ್ತಿಲ್ಲ ಮಾಡೋ ಜಾಸ್ತಿ ಆಗ್ಬಿಟ್ಟೆ. ಪಾಪ ಅವ್ರು ತಪ್ಪಲ್ಲ. ಕೆಲವರು ನಮ್ಮಲ್ಲಿ ಏನೋ ಆಸೆ ಹುಟ್ಟು ಇದು ಸ್ಯಾಟಲೈಟ್ ಹೋಗುತ್ತೆ, ಡಿಜಿಟಲ್ ಹೋಗುತ್ತೆ, ಅದು ಆಡಿಯೋ ಹೋಗ್ಬಿಡ್ತದೆ, ಯಾವುದು ಹೋಗಲ್ಲ. ಸಿನಿಮಾನ ಜನ ನೋಡಿ ಆಶೀರ್ವಾದ ಮಾಡಿದ್ರೆ ಅದೇ ಫಸ್ಟು. ಇನ್ನು ಮುಂದಕ್ಕೆ ಯೋಚನೆ ಮಾಡೋ ಸಿನಿಮಾ ಮಾಡೋ ಯಾರು ನಿರ್ಮಾಪಕರಿದ್ರೆ ಸ್ಯಾಟಲೈಟು, ಡಿಜಿಟಲ್ಲು, ಅದು ಇದು ಯಾವುದು ಹೋಗಲ್ಲ. ಸಿನಿಮಾ ಜನ ಏನು ಮೊದಲಿತ್ತು, ಕೋವಿಡ್ ಬರೋಕ್ಕಿಂತ ಮುಂಚೆ ಜನ ಬಂದು ಥಿಯೇಟ್ರು ಅದೇ ರೀತಿ ಬರ್ತದೆ, ಏನೂ ಆಗಲ್ಲ. ಚಿತ್ರರಂಗ ಯಾವತ್ತು ನಾವಿಲ್ದೇ ಇರ್ಬೋದು, ಚಿತ್ರರಂಗ ಇದ್ದೇ ಇರ್ತದೆ. ಒಳ್ಳೆ ಸಿನಿಮಾಗಳು ಬಂದೇ ಬರ್ತದೆ, ಒಳ್ಳೆ ಸಿನಿಮಾಗಳು ಬರಲಿ. ಇವತ್ತು ನಮ್ಮ ಥಿಯೇಟ್ರ್ ಮಾಲೀಕರು ಎಷ್ಟೋ ಜನ ನಿಜವಾಗ್ಲೂ ಎಷ್ಟೋ ಸಿನಿಮಾಗಳು ಇದು ಕ್ಲೋಸ್ ಆಗಾರೆ, ಯಾರು ಮುಚ್ಚಿಲ್ಲ. ಯಾಕೆಂದರೆ ಇಂಡಸ್ಟ್ರಿ ನಂಬ್ಕೊಂಡು ಅವರು ಅವತ್ತಿನ ಕಾಲದಲ್ಲಿ ಒಂದು ಮಾಡಿದ್ವಿ, ಯಾವ ಕಾರಣ ಕಲಿಬಾರ್ದು ಅಂತ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಇದ್ದಾರೆ. ಅದರಿಂದ ಸಿನಿಮಾ ಪೆನ್ ಡ್ರೈವ್ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಪಾತ್ರಗಳು ಮಾಡಿದರೆ. ಕಲಾವಿದರು ಪಾತ್ರನ ಕೊಟ್ಟಾಗ ಆ ಟೈಮಲ್ಲಿ ಅವರು ಪಾತ್ರಧಾರಿಗಳಾಗ್ಬಿಡ್ತಾರೆ, ಅದು ಖುಷಿ ಆಗ್ತದೆ. ಅದು ಯಾವುದೇ ಸೀನ್ ಆಗಲಿ ಅವರು ನ್ಯಾಚಿಕೇಳ್ದಲ್ಲಿ ಕ್ಲೀನಾಗಿ ಆ ಕಂಟೆಂಟ್ಗೆ ಉತ್ತರ ಕೊಡಬೇಕು. ಯಾಕೆಂದರೆ ಕೆಲವ್ರು ಏನು ಮಾಡ್ತಾರೆ, ಸರ್ ಬೇಡ ಸರ್, ಮುಜುಗರ ಬರಬಾರ್ದು. ಅದೇ ಸಿನಿಮಾ. ಯಾಕೆಂದರೆ ನಾವು ನೋಡೋದನ್ನ ಸಿನಿಮಾನ ಜನ ಇಷ್ಟ ಬೀಳಬೇಕು. ಈ ಸಿನಿಮಾ 4ನೇ ತಾರೀಕು ತುಂಬ ಚೆನ್ನಾಗಿ ಹೋಗುತ್ತೆ, ವೆರಿ ಗುಡ್ ಕಂಟೆಂಟು. ಆಮೇಲೆ ನೀವೆಲ್ಲ ಏನು ಅಂದ್ಕೊಂಡಿದ್ರೆ ನಿಮ್ಗೆ ಏನು ಬೇಕು ಜನಕ್ಕೆ ಸಿಗುತ್ತೆ, ಉತ್ತರ ಸಿಗುತ್ತೆ. ಒಳ್ಳೆ ಥಿಯೇಟ್ರ್ ರಿಲೀಸ್ ಮಾಡಿ. ಇವರು ಹನುಮಂತರಾಜ್ ಅವ್ರಿಗೆ, ವೆಂಕಟೇಶ್ ಅವ್ರಿಗೆ, ಟೈಗರ್ ಲಯನ್ಗೆ ಎಲ್ಲರಿಗೂ ಒಳ್ಳೇದಾಗಲಿ, ಕಲಾವಿದರು ಒಳ್ಳೇದಾಗಲಿ. ಈ ಟೀಮು ಇನ್ನೂ 2 ಸಿನಿಮಾ ಪೆನ್ ಡ್ರೈವ್ 1, 2, 3 ಅಂತ ಕಂಟಿನ್ಯೂ ಮಾಡಿ ಅಂತ ಹೇಳಿ ಕೇಳ್ತೀನಿ. ಜೈ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.